ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡು, ಇನ್ನು ನನಗೆ ಪೇಷನ್ಸ್ ಇಲ್ಲ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಕಾಲಿಟ್ರೆ ಅದು ನಿನ್ನ ಮ್ಯಾನ್ಷನ್ಗೆ. ಓ, ಅಂದರೆ ನಿನಗೆ ನನಗಿಂತ ಆ ಮ್ಯಾನ್ಷನ್ನೇ ದೊಡ್ಡದಾಗೋಯ್ತಾ? ನೀನು ಪ್ರೀತಿಸಿದ್ದು ನನ್ನನ್ನಲ್ಲ, ನನ್ನ ಆಸ್ತಿನ, ಆ ಬಂಗ್ಲೆನ. ಇಲ್ಲವಲ್ಲ, ನಾನು ನಿನ್ನ ಮೇಲಿನ ಪ್ರೀತಿಗೆ ಇಷ್ಟೆಲ್ಲ ಮಾಡಿದ್ದು. ಆದರೆ ಎಲ್ಲ ಹೆಣ್ಮಕ್ಳಿಗೂ ಅವಳು ಮದುವೆ ಆದಮೇಲೆ ಅವಳು ಗಂಡನ ಮನೇಲಿ ಬಾಳಿ ಬದುಕಬೇಕು ಅಂತ ಆಸೆ ಇರುತ್ತಲ್ವಾ? ನನಗೂ ಅದೇ ಥರ ಆಸೆ ಬಾಲ. ನೋಡು, ನನಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ. ಅವ್ರ ಸೇವೆ ಮಾಡ್ಬೇಕು ನಾನು. ಬಲೆ ಆಡ್ತಾವಳೆ ದೌರಾಣಿ. ಏನು ಯೋಚನೆ ಮಾಡ್ತಿದ್ಯಾ? ನನಗೆ ನನ್ನ ಮೇಲೆ ಡೌಟಾ? ನನ್ನ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾ? ಬೇಬಿ, ನಿನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು, ಅದ್ರ ಮೇಲೆ ನನಗೇನೂ ಸಂಶಯ ಇಲ್ಲ. ಆದರೆ ಬೇಬಿ, ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕಲ್ವಾ? ಬಾಲ ಯಾಕೆ ಸುಳ್ಳು ಹೇಳಿರ್ಬೋದು ಅಂತ ಯೋಚನೆ ಮಾಡಬೇಕಲ್ವಾ? ಅಂದ್ರೆ ನಾನು ಯಾಕೆ ಸುಳ್ಳು ಹೇಳಿರ್ಬೋದು ಹೇಳು? ಗೊತ್ತಿಲ್ಲ. ನಾವು ವಾಪಸ್ ಹಳ್ಳಿಗೆ ಹೋಗೋದಕ್ಕೆ, ನಮ್ಮ ಅಪ್ಪನ ಒಪ್ಪಿಗೆ ತಗೊಳ್ಳೋದಕ್ಕೆ, ತಾತನ ಮನ್ಸು ಗೆಲ್ಲೋದಕ್ಕೆ. ವಾಟ್? ಹಳ್ಳಿಗ? ಇಲ್ಲ, ಚಾನ್ಸೇ ಇಲ್ಲ. ನಾನು ಬರಲ್ಲ. ಹಿಂಗಂದ್ರೆ ಹೆಂಗೆ ಬೇಬಿ? ನಾವು ಗೆಲ್ಲಬೇಕಾಗಿರೋದು ಅಲ್ಲಿ, ಇಲ್ಲಲ್ಲ. ನೋಡು, ಇಲ್ಲಿ ಕೂತ್ರೆ ಕೆಲ್ಸ ಆಗಲ್ಲ. ಮನೇಲಿ ಕಳ್ಕೊಂಡಿರೋ ಸೂಜಿನ ಹೊರಗಡೆ ಎಲ್ಲ ಹುಡುಕಿದ್ರೆ ಸಿಗುತ್ತಾ? ಇಲ್ಲೇ ಮನೇಲಿ ಹುಡುಕ್ಬೇಕಲ್ವಾ? ನಾನು ಸತ್ರು ಸರಿ, ಆ ಹಳ್ಳಿಗೆ ಮಾತ್ರ ಬರಲ್ಲ. ಹಾಗಾದ್ರೆ ಅಪ್ಪನ ಮನ್ಸನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಬೇಬಿ. ನೋಡು, ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ. ಹಾಗಂತ ಎಷ್ಟು ದಿನ ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ಲಿ ಹೇಳೋ? ನೋಡು, ನೀನ್ ವರಿ ಮಾಡಬೇಡ. ನಾವು ಹಳ್ಳಿಗೆ ಹೋಗೋದೇ ಬೇಡ. ನೋಡು, ನಾನು ಯಾವುದಕ್ಕೂ ಹೆದರಲ್ಲ. ನೀನ್ ನನ್ನ ಜೊತೆಗಿದ್ರೆ ಅದೇ ನನಗೆ ಧೈರ್ಯ. ನಾಳೆ ಬೆಳಿಗ್ಗೆನೆ ನಿಮ್ಮಪ್ಪ ಇರೋ ಜಾಗಕ್ಕೆ ಹೋಗೋಣ. ಐ ಆಮ್ ಸಾರಿ ಸತ್ಯ, ಯಾವತ್ತೂ ನಿನಗೆ ಬೈಯಲ್ಲ. ಅದು ನಿನಗೆ ನೋವಾಯಿತು ಅಂತ ಕೋಪದಲ್ಲಿ ಬೈದೆ, ಆದರೆ ನಿನಗೆ ಬೈದಿದ್ದಲ್ಲ. ಏಯ್, ಏನ್ ಹಾಗೆ ನೋಡ್ತಾ ಇದ್ಯಾ? ಮೊದಲು ಟೈಮ್ಗೆ ಮೆಡಿಸಿನ್ ತಗೋ, ಬೇಗ ಹುಷಾರಾಗುತ್ತೆ ನೋಡು. ಇಲ್ಲ ಅಂದ್ರೆ ನನ್ನ ಜೊತೆ ಫೈಟ್ ಮಾಡಕ್ಕೆ ಶಕ್ತಿ ಆದ್ರೂ ಹೇಗೆ ಬರುತ್ತೆ? ಬೈ ದ ವೇ, ಇನ್ನೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಹಚ್ಚಿ ನೀಟಾಗಿ ಬ್ಯಾಂಡೇಜ್ ಮಾಡ್ಬಿಡ್ತೀನಿ. ಕೈ ಕೊಡು. ನೋವಾಗ್ತಿಲ್ಲ ತಾನೆ? ಸತ್ಯ, ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬೇಡ. ನಿನ್ಗೆ ಏನೇ ಕೆಲಸ ಇದ್ರು ನನ್ನ ಕರಿ. ಯಾವ ಕೆಲಸನೂ ಒಬ್ಬಳೇ ಮಾಡಕ್ಕೆ ಹೋಗ್ಬೇಡ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು.
ನೋವಾಗ್ತಾ ಇಲ್ಲ ತಾನೇ? ನಿಜಾನಾ? ನೀನ್ ಮಾಡ್ಕೊಂಡಿದ್ದ ಡೀಲ್ ವ್ಯಾಲಿಡಿಟಿ ಮುಗಿದೋಯ್ತಾ? ನಿನಗ್ ಯಾವಾಗಿಂದ ಇಂಥ ಒಳ್ಳೆ ಬುದ್ಧಿ ಕೊಟ್ಟ ಆ ದೇವ್ರು? ಹಲೋ, ಅಷ್ಟೊಂದೆಲ್ಲ ಎಕ್ಸೈಟ್ ಆಗ್ಬೇಡ. ಕೈ ಏಟ್ ಮಾಡ್ಕೊಂಡಿದ್ಯಾ, ಕೆಳಗಡೆ ಮಲ್ಗಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಅಂತ ಮೇಲ್ಗಡೆ ಮಲ್ಕೊ ಅಂತ ಹೇಳ್ತಾ ಇದೀನಿ ಅಷ್ಟೇ. ಅಷ್ಟೇನಾ? ಏನು ಬೇಕಾಗಿಲ್ಲ ಬಿಡು. ಯಾರು ನನ್ನ ಬಗ್ಗೆ ಕರುಣೆ, ಅನುಕಂಪ, ಸಿಂಪತಿ ಏನು ತೋರ್ಸೋದ್ ಬೇಡ. ಅದೆಲ್ಲ ಒಂದೇ, ಸುಮ್ನೆ ಮೇಲ್ಗಡೆ ಮಲ್ಕೋ. ನೀನೇನ್ ನನಗೆ ಆರ್ಡರ್ ಮಾಡೋದು? ಬೇಡ ಅಂದಾಗ ಕೆಳಗಡೆ ಮಲ್ಕೋ, ಬೇಕು ಅಂದಾಗ ಮೇಲ್ಗಡೆ ಮಲ್ಕೋ. ನಾನೇನ್ ವಸ್ತುನಾ? ನನಗೂ ಮರ್ಯಾದೆ ಇದೆ. ಹಲೋ, ನೀನ್ ವಸ್ತು ಆಗಿದ್ರೆ ನಿನ್ ಕೈ ಗೇಟ್ ಆಯ್ತು, ನಿನ್ ಕಾಲ್ ಗೇಟ್ ಆಯ್ತು ಅಂತ ಯಾರು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ನೀನಾಗಿದ್ಕೆ ಹೇಳ್ತಾ ಇದೀನಿ, ಸುಮ್ನೆ ಮೇಲ್ಗಡೆ ಮಲ್ಕೋ ಸತ್ಯ. ಅಂದ್ರೆ ನೀನು ನನ್ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ? ಏಯ್, ಹಾಗೇನಿಲ್ಲ. ಬಟ್ ಆದ್ರೂ ಮತ್ತೆ ಬಿಡು, ನಾನ್ ಕೆಳಗಡೆನೆ ಮಲ್ಕೋತೀನಿ. ನಾನು ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲಯ್ಯ ನಿಂದು. ನನ್ ಮೇಲಿನ ಕನಿಕರಕ್ಕೆ ಬೆಡ್ ಏನ್ ಶೇರ್ ಮಾಡೋದ್ ಬೇಕಾಗಿಲ್ಲ. ಮತ್ತಿನ್ನೇನ್ ಬೇಕು ನಿನ್ಗೆ? ಎಲ್ಲಾನು ನಾನೇ ಹೇಳೋದಾದ್ರೆ ದೇವ್ ನಿನ್ಗೆ ಬ್ರೈನ್ ಕೊಟ್ಟಿರೋದೇನಕ್ಕೆ? ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊ. ಎಲ್ಲಾನು ಬಾಯ್ ಬಿಟ್ಟೆ ಹೇಳೋದಕ್ಕಾಗಲ್ಲ. ಸರಿ, ನಾನು ಇಲ್ಲೇ ಮಲ್ಕೋತೀನಿ. ಸರಿ, ಅವನಿಗೆ ಕಾಲ್ ಮಾಡು. ಇಲ್ಲ ಬಾ, ಅವನ ಏರಿಯಾಗ ಹೋಗಿ ಬರೋಣ. ಇಲ್ಲ, ಆಗಲ್ಲ. ನನ್ಗೇನ್ ಮರ್ಯಾದೆ ಇಲ್ವಾ? ಬೇಕಿದ್ರೆ ಅವನೇ ಕಾಲ್ ಮಾಡ್ಲಿ, ನನ್ನ ಬಂದು ಮೀಟ್ ಮಾಡ್ಲಿ. ಎಲ್ಲಾನು ನೀನೇ ಹೇಳೋದಾದ್ರೆ ಈ ಸೀನ್ ಬೇಕಿತ್ತಾ? ನಾನು ಅವನನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ಇರು, ಅವನು ಕಾಲ್ ಮಾಡಿ ಚೆನ್ನಾಗಿ ಬೈತೀನಿ, ಕೊಬ್ಬೆಲ್ಲ ಇಳಿಸ್ತೀನಿ. ಫೋನ್ ಕೊಡೆ. ಏನಾಯ್ತೆ? ನನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಕಣೆ. ಪಕ್ಕ ಬೇಕು ಬೇಕು ಅಂತಾನೆ ನಾನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಏನೋ ಹಿಂಗ್ ನೋಡ್ತಿದ್ದೀರಾ? ತಗೊಳ್ಳೋ. ಏ, ಆ ಕಡೆಯಿಂದ ಬಾ. ಏನ್ ಹುಡುಗ್ ಬುದ್ಧಿ ನೋಡು. ಹುಡಿ ಹುಡುಗಿ, ಏನಾಯ್ತು?
ನನ್ಗೆ ವಯಸ್ಸಾಗಿದೆ ಅಮ್ಮ, ನಿನ್ನ ಥರ ಸರ ಅಂತ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆಟೋ ಕಳ್ಸೋಕ್ಕೆ ಹುಡುಗರಿಗೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡುತ್ತೆ. ಆಟೋಗೆ ಹೇಳ್ದ್ಯಾ? ಅದಕ್ಕೆ ಯಾಕೆ ದುಡ್ಡು ದಂಡ? ನಡ್ಕೊಂಡೇ ಹೋಗ್ಬೋದಿತ್ತು. ನಾನೇ ನಡೆಯಲ್ಲ ಅಂತ ಹೇಳಿದ್ದ. ನಂಗೆ ಏನಂತ ವಯಸ್ಸಾಗಿರೋದು? ಏನತ್ತೆ ಗಳಿಗೆಗೊಂದು ಮಾತಾಡ್ತಿದ್ದೀರಲ್ಲ, ಈಗ ತಾನೇ ನಂಗೆ ವಯಸ್ಸಾಯ್ತು ಕಣೆ, ಸರ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರಿ. ಅದೆಲ್ಲ ಬೇಡ, ಆಟೋ ಬರುತ್ತೆ, ಜಮ್ ಅಂತ ಕೂತ್ಕೊಳ್ಳಿ. ಅಳಿಯಂದ್ರಿಗೆ ಸತ್ಯಗೆ ಬೇಕಾದ ಉಡುಗೊರೆ ತಗೊಳ್ಳೋಣ, ವಾಪಸ್ ಬರ್ತಿರೋಣ ಅಷ್ಟೇ. ಅಯ್ಯೋ, ಅವರಿಬ್ಬರಿಗೂ ಉಡುಗೊರೆ ತಗೊಳ್ಳೋದು ಅಂದರೆ ನಂಗೆ ಖುಷಿ ಆಗಲ್ವಾ? ಅದಕ್ಕೆ ಕಣೆ ಈ ಉತ್ಸಾಹ. ಆಟೋ ಬಂತ ಕೇಳು. ಹಲೋ ರಾಕೇಶ, ಆಟೋ ಕಳಿಸ್ದೇನೋ? ಇನ್ನು ಎಷ್ಟೊತ್ತಂತೋ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಏನಂತೆ? ಆಟೋ ಎಲ್ಲಿದೆಯಂತೆ? ಇನ್ನೇನು ಬಂದ್ಬಿಡ್ತಾನಂತತ್ತೆ. ಜಾನಕಿ, ಇಷ್ಟು ದಿನ ಅಳಿಯಂದ್ರೆ ನಮಗೆ ಭರ್ಜರಿ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಈ ಸಲ ನಾವೇ ಅವ್ರಿಗೆ ಉಡುಗೊರೆ ಕೊಟ್ಟು ಕಳ್ಸೋಣ ಅಲ್ವಾ? ಅದಕ್ಕೆ ತಾನೇ ಚೀಟಿ ದುಡ್ಡು ಎತ್ಕೊಂಡು ಬಂದಿರೋದು. ಸತ್ಯಂಗೆ ಅಳಿಯಂದ್ರಿಗೆ ಚಿನ್ನದ ಉಂಗುರ ಹಾಕಿ ಕಳ್ಸೋಣ ಅತ್ತೆ. ಹೌದು ಜಾನಕಿ, ಮದುವೆ ಆದಾಗ್ಲಿಂದ ಒಂದು ಚೂರು ಬಂಗಾರನೂ ನಾವು ಕೊಟ್ಟಿಲ್ಲ. ಕೋಟೆ ಮನೆಯವರು ಒಂದು ಮಾತಂದಿಲ್ವಲ್ಲೇ? ದೊಡ್ಡ ಮನುಷ್ಯರು. ಹೌದತ್ತೆ, ದೀಪಾವಳಿ ಹಬ್ಬಕ್ಕೆ ನಮ್ಮ ಸತ್ಯಂಗೆ ಅಳಿಯಂದ್ರಿಗೆ ಚಿನ್ನದ ಉಂಗುರ ಮತ್ತು ಬಟ್ಟೆ ಕೊಟ್ಬಿಡೋಣ, ಖುಷಿ ಪಡ್ತಾರಲ್ವಾ? ಖಂಡಿತ. ಆದರೆ ಚೀಟಿ ಎತ್ತಿದ್ದಕ್ಕೆ ಸತ್ಯ ಬೈತಾಳೋ ಏನೋ ಕಣೆ. ಅಯ್ಯೋ, ಬೈದ್ರೆ ಬೈಕೊಳ್ಳಿ ಬಿಡು, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಚೀಟಿ ಎತ್ತದೆ, ಚೀಟಿ ದುಡ್ಡು ತೊಗೊಂಡಿದ್ಯಾ? ಅಯ್ಯೋ ಅತ್ತೆ, ಮರ್ತೇ ಬಿಟ್ಟಿದ್ದೀನಿ, ತಗೊಂಡು ಬರ್ತೀನಿ. ಏನು ತೊಗೊಂಡು ಬರೋದು? ನಂಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತ. ಹೋಗು ತೊಗೊಂಡು ಬಾ, ನನ್ಗೆ ವಯಸ್ಸಾಗಿರೋದು ನಿನಗ. ಸತ್ಯ, ಸತ್ಯ ಎಲ್ಲೋದ್ಲಪ್ಪ ಹೇಳು? ಸತ್ಯ, ಹಾ, ನಾನು ಇಲ್ಲಿದ್ದೀನಿ. ಸತ್ಯ ಹೇಳಿದ ಮಾತು ಒಂದು ಅರ್ಥ ಮಾಡ್ಕೊಳಲ್ವಲ್ಲ? ಪ್ಲಾಸ್ಟಿಕ್ ಕವರ್ ತರೋಷ್ಟರಲ್ಲಿ ನೀನ್ ಅವಾಗ್ಲೇ ಸ್ನಾನಕ್ಕೆ ಹೋಗ್ಬಿಟ್ಟಿದ್ಯಾ? ನೀನ್ ಯಾರ ಮಾತು ಕೇಳಲ್ಲ, ಬರೀ ನಿಂಗೆ ಅನ್ಸಿದೆ ಮಾಡ್ತೀಯಲ್ಲ. ಲೂಸು ಲೂಸು, ಅಧಿಕ ಪ್ರಸಂಗಿ. ನಿನಗೋಗಿ ನಾನ್ ಬುದ್ಧಿ ಹೇಳ್ತೀನಲ್ಲ, ನನ್ಗೆ ಬುದ್ಧಿ ಇಲ್ಲ. ಅಮೂಲ್ ಬೇಬಿ, ಹೋಲ್ಡ್ ಆನ್. ನಾನೇನು ಸ್ನಾನ ಮಾಡ್ತಾ ಇಲ್ಲ, ಹಲ್ಲು ಉಜ್ತಾ ಇದ್ದೀನಿ ಅಷ್ಟೇ. ನಿನ್ ಬಾಯಿಗೆ ಸ್ವಲ್ಪ ರೆಸ್ಟ್ ಕೊಡು. ಪ್ಲಾಸ್ಟಿಕ್ ಸುತ್ಕೊಂಡೆ ಸ್ನಾನ ಮಾಡ್ತೀನಿ, ಸರಿನಾ? ಹಾ, ಓಕೆ ಓಕೆ. ಇದೊಳ್ಳೆ ಕಾಟ ಆಯ್ತಲ್ಲ. ಪ್ಲಾಸ್ಟಿಕ್ ಸುತ್ತಿದ್ಮೇಲೆ ಬಟ್ಟೆ ಬಿಚ್ಚಕ್ಕಾಗಲ್ಲ, ಬಟ್ಟೆ ಬಿಚ್ಚಿದ್ಮೇಲೆ ನಾನು ಒಳಗಡೆ ಹೋಗಕ್ಕಾಗಲ್ಲ. ಇವಳು ಬೇರೆ ಓತಿ ಅಂದ್ರೆ ಪ್ರೇತಿ ತರ ಆಡ್ತಾಳೆ. ಒಳ್ಳೆ ಪದ್ಧತಿ ಆಯ್ತಲ್ಲಪ್ಪ ಇದು. ಹಾ, ಒಂದ್ ಕೆಲಸ ಮಾಡ್ಬೋದು, ರಿತು ಇಲ್ಲ ಚಿಕ್ಕಿನ ಕರೀಲ. ನಾನ್ ರೆಡಿ ಇದ್ದೀನಿ, ನೀನ್ ಬಂದು ಪ್ಲಾಸ್ಟಿಕ್ ಸುತ್ಬೋದು. ಏನು, ನಾನು ಒಳಗಡೆ ಬರ್ಬೇಕಾ? ಇನ್ನೇನ್ ಮತ್ತೆ, ನಾನು ಹೀಗೆ ಆಚೆ ಬರ್ಬೇಕಾ? ಹೀಗೆ ಅಂದ್ರೆ ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಅಮೂಲ್ ಬೇಬಿ. ಏನಪ್ಪ ಮಾಡೋದು ಇವಾಗ? ಸರಿಯಾಗಿ ತಗ್ಲಾಕೊಂಡಿದ್ದೀನಿ. ಈಗೇನು, ಬರ್ತೀಯೋ ಇಲ್ವೋ? ನಾನ್ ಬರಲ್ಲ ಇರು. ಮನೇಲಿರೋ ಹೆಂಗಸನ್ನ ಯಾರು ಕರಿತೀನಿ. ಏ ದಟ್ ಶಿಖಾಮಣಿ ನೀನು. ಇದನ್ನೆಲ್ಲ ರೂಮಿಂದ ಆಚೆ ಹೇಳೋದಕ್ಕೆ ಹೋಗ್ಬೇಡ, ಹೋಗೋದು ನಿನ್ ಮರ್ಯಾದೆನೆ. ಯಾಕೆ ಯಾಕೆ ನನ್ ಮರ್ಯಾದೆ ಹೋಗುತ್ತೆ? ನೀನು ಆ ಕಂಡೀಷನ್ ಇರ್ಬೇಕಾದ್ರೆ ನಾನ್ ಹೇಗೆ ಒಳಗಡೆ ಬರಕ್ಕಾಗುತ್ತೆ? ಆಗಲ್ಲ. ಹೌದಾ? ಹಾಗಿದ್ರೆ ನಾನು ಸ್ನಾನ ಮಾಡ್ತೀನಿ, ಕೈ ಒದ್ದೆ ಆಗತ್ತೆ, ಆದ್ರೆ ನಿನಗೇನ್ ಬಿಡು. ಹಾ, ಏ ಲೂಸು, ಆಟ ಆಡ್ತಾ ಇದ್ಯಾ? ಸ್ವಲ್ಪನಾದ್ರೂ ಸೀರಿಯಸ್ ಆಗಿರೋದು ಕಲ್ತ್ಕೋ. ಹಾಗಿದ್ರೆ ಬಾ ಒಳಗೆ, ಸೀರಿಯಸ್ ಆಗಿರೋ ನೀನೇ ಇದೆಯಲ್ಲ. ಇಲ್ಲ ಇಲ್ಲ, ನಾನ್ ಬರಕ್ ಆಗಲ್ಲ. ನಿನಗಾಗಲ್ಲ ಅಂತ ಗೊತ್ತು ಬಿಡು. ಏನು ಏನಂಗಂದ್ರೆ? ಅದನ್ನು ಬಾಯ್ ಬಿಟ್ಟೆ ಹೇಳ್ಬೇಕಾ? ನೋಡು, ಮಾತಿಗೆ ಮಾತು ಬೆಳೆಸಿ ನಾನು ಟ್ರಿಗರ್ ಮಾಡ್ಬೇಡ. ನೀನ್ ಏನ್ ಬೇಕಾರ ಅನ್ಕೋ, ನಾನಂತೂ ಒಳಗಡೆ ಬರಲ್ಲ. ಸರಿ ಬಿಡಪ್ಪ, ತಾವು ಹೊರಗಡೆನೇ ಇರಿ, ನಾನು ಒಳಗಡೆನೇ ಇರ್ತೀನಿ.
ನನ್ ಕೈ ಮಾತ್ರ ಆಚೆ ಬರುತ್ತೆ, ಆಗ ಪ್ಲಾಸ್ಟಿಕ್ ಸುತ್ತುವಂತೆ. ಇದಾದ್ರೂ ಸರಿನಾ? ಹೃದಯಸ್ಥಾರ ವಿಪ್ರಖ್ಯಾತ್ ತ್ರಿಕೋಣಾನ್ ದಾಕ್ಷಾಯಿಣಿ ದೈತ್ಯಹಂತ್ರಿ ದಕ್ಷಯಜ್ಞ ವಿನಾಶಿನಿ ದರಾಂದೋಲಿತ ದೀರ್ಘಾಕ್ಷಿ ದರಾಹ ಸೋಜ್ವಲ. ಅಡಿಯಂದ್ರೆ ಏನ್ ಮಾಡ್ತಿದ್ದೀರಾ? ತೆಗಿರಿ, ಕೈ ತೆಗಿರಿ, ತೆಗಿರಿ. ಪರವಾಗಿಲ್ಲ ಗ್ರ್ಯಾಂಡ್ ಮಾ, ಗುರು ಹಿರಿಯರ್ ಕಾಲೊತ್ತಿದ್ರೆ ಶ್ರೇಯಸ್ಸು ಅಂತ ದೊಡ್ಡವರೇ ಹೇಳಿಲ್ವಾ? ಅಯ್ಯೋ, ಅದು ಗುರು ಹಿರಿಯರಿಗೆ. ನೀವು ನಮ್ಮನೆ ಅಡಿಯಂದ್ರು ನಿಮ್ ಕೈ ಕಾಲು ಹೊತ್ತಿಸ್ಕೊಳ್ಳದೆ. ಬಿಡಿ ಬಿಡಿಪ್ಪ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನನಗೀಗ ದೇವ್ರ ಅನುಗ್ರಹ ಬೇಕು. ನಾನು ಒಂದು ಸಮಸ್ಯೆಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ನಿಮ್ ಕಾಲು ಹೊತ್ತಿದ ಪುಣ್ಯದಿಂದ ಆದ್ರೂ ನನಗದು ಸಿಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಅಳಿದ್ರೆ ಹೀಗೆ ಗೊತ್ತಿದ್ರೆ ಪುಣ್ಯ ಬರಲ್ಲ, ಒಂದ್ ಮುದುಕಿ ಕಾಲು ನೋಯಿಸಿದ ಪಾಪ ಬರುತ್ತೆ. ಅದೇನೋ ಸಮಸ್ಯೆ ಅಂದ್ರಲ್ಲ, ಅದೇನು ಅಂತ ಹೇಳಿ. ನಾನು ನಿಮ್ಮಷ್ಟು ದೊಡ್ಡ ಮನುಷ್ಯರಲ್ಲ, ಆದ್ರೂ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಪರಿಹಾರ ಕಂಡಿಡಿಯೋಣ ಅಂತ. ಹೇಳಿ ಹೇಳಿ. ಅದನ್ನ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಗ್ರ್ಯಾಂಡ್ ಮಾ. ಬಾಯಲ್ಲೇ ಹೇಳಿ ಹೇಳಿ ಅಂದ್ರೆ ಹೇಳ್ತೀನಿ. ನಾನದು ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಅದನ್ನು ಪಾಸ್ ಆಗ್ಬಿಟ್ರೆ ಶುಕ್ರದಶ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮಂಥವ್ರ ಆಶೀರ್ವಾದ, ದೇವ ಅನುಗ್ರಹ ಬೇಕು. ದೊಡ್ಡ ಕಾಸು ಏನಾದ್ರು ಬೇಕಿತ್ತಾ? ಕೇಳೋದು ನೋಡಿದ್ರೆ ಹಾಗೆ ಇದೆಯಲ್ಲ ಪೀಠಿಕೆ. ನನ್ನ ಆಶೀರ್ವಾದ ದಂಡಿಯಾಗಿರುತ್ತೆ. ವಿಷಯ ಏನು ಅಂತ ಹೇಳಿ. ಅದು ನಾನೀಗ ತಕ್ಷಣ ಇಲ್ಲಿಂದ ಹೊರಡಬೇಕು ಅಜ್ಜಿ, ತುಂಬಾ ಇಂಪಾರ್ಟೆಂಟು. ಅಂತೂ ಇಂತೂ ಇವ್ರ ಬಿಡಾರ ನಮ್ಮ ಮನೆಯಿಂದ ಹೊರಡ್ತಾ ಇದೆ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನು ಹೊರಡ್ಬೋದಾ? ಅಯ್ಯಯ್ಯೋ, ಧಾರಾಳವಾಗಿ ಹೊರಡಿ. ಅದನ್ನ ನಾನು ಕೇಳೋದೆ. ಯಾಕೆ ಹೇಗೆ ಕೇಳ್ತಾ ಇದ್ದೀರಾ? ದಾರಿ ಖರ್ಚಿಗೇನಾದ್ರೂ ಕಾಸು ಬೇಕಿತ್ತಾ? ಏನು ಗ್ರ್ಯಾಂಡ್ ಮಾ, ನನಗೆ ಯಾಕೆ ಕಾಸು? ಕಾಸು ಎಲ್ಲ ಮೂಲೆಯಲ್ಲಿ ಬಿದ್ದಿದೆ ನಮ್ಮ ಮನೇಲಿ. ಅದೇನೋ ಅಂತಾರಲ್ಲ, ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಮನೇಲಿ ಬಿದ್ದಿದ್ದಾಳೆ ಅಂತ. ನಮ್ಮ ಮನೇಲೂ ಹಂಗೆ. ಆದ್ರೆ ಗ್ರ್ಯಾಂಡ್ ಮಾ, ಮ್ಯಾಟ್ರ್ ಅದಲ್ಲ. ಓ, ಅನದರ್ ಮ್ಯಾಟರ್. ವಿಷಯಕ್ಕೆ ಬನ್ನಿ. ವಿಷಯ ಏನು ಅಂದ್ರೆ, ದಿವ್ಯಾನು ನನ್ನ ಜೊತೆ ಬರಬೇಕು. ಅಲ್ಲ ಗ್ರ್ಯಾಂಡ್ ಮಾ, ಅವಳಿಲ್ದೆ ನಾನು ಹೆಂಗ್ ಒಬ್ನೇ ಅಲ್ಲಿಗೆ ಹೋಗ್ಲಿ? ಹೌದಾ? ಸತ್ಯ, ಅಷ್ಟಾದ್ರೆ ಸಾಕು. ಏನು ಇಬ್ರು ತುಂಬಾ ಖುಷಿಯಾಗಿದ್ದೀರಾ? ಅಂತೂ ನಮ್ಮ ಹುಡುಗ ಹೆಂಡತಿನ ಪ್ರೀತಿಯಿಂದ ನೋಡ್ಕೊಳ್ಳಾಗ ಅದ. ವಾಟ್? ಪ್ರೀತಿಯಿಂದನಾ? ಹ್ಞೂ, ಮತ್ತೆ ಸತ್ಯ ಹೇಳ್ತಾ ಇದ್ಲು, ನೀನ್ ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀಯಂತೆ. ಹಾ, ನಾನೇನೋ ಚೆನ್ನಾಗೇ ನೋಡ್ಕೋತಾ ಇದೀನಿ ಚಿಕ್ಕಿ. ಇವಳೆ ನನ್ನ ಜೊತೆ ಜಗಳ ಆಡ್ತಾಳೆ, ಕೊಬ್ಬು ಇವಳಿಗೆ. ಕಾರ್ತಿಕ್, ಈ ಹುಡುಗಿ ಕೈಗೆ ಎಣ್ಣೆ ಹಚ್ಚಿದ್ಯಾ? ಅಮ್ಮ, ಅದು ಸತ್ಯ ಸ್ನಾನಕ್ಕೆ ಹೋಗಿದ್ಲು. ದೊಡ್ಡವ್ರ ಮಾತು ಅಂದ್ರೆ ನಿಮ್ಗೆ ಅಸಡ್ಡೆ ಅಲ್ವಾ? ಹೇಳಿದ ಒಂದು ಮಾತು ಕೇಳಬೇಡಿ. ಕೇಳದೆ ಹೋದ್ರೆ ಗಾಯ ಯಾವಾಗ ವಾಸಿ ಆಗೋದು? ಇಲ್ಲಮ್ಮ, ಅದು ಇವಾಗ ಹಚ್ತೀನಿ. ಏ ಹುಡುಗಿ, ನಿನಗೆ ಯಾವಾಗ ಜವಾಬ್ದಾರಿ ಬರೋದು? ನಿನ್ ಕೈ ಗಾಯ ವಾಸಿ ಆಗ್ಬೇಕು, ಇಲ್ಲ ಹೀಗೆ ಇಟ್ಕೊಂಡು ಓಡಾಡ್ತೀಯೋ? ಇಲ್ಲ, ಅದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಹಚ್ಕೊಳ್ಳೋಣ ಅಂತಿದ್ದೆ. ಈಗ ಹಚ್ಕೋತೀನಿ. ಸರಿ ಸರಿ, ಹಚ್ಕೋ, ಲೇಟ್ ಮಾಡಬೇಡ. ಉರ್ಮಿಳಾ, ಕುಡಿಯೋಕೆ ಏನಾದರೂ ಜ್ಯೂಸ್ ತಗೊಂಡ್ ಬಾ. ಸರಿ ಅಕ್ಕ, ತರ್ತೀನಿ. ಅಕ್ಕ ತಗೋ. ನನಗಲ್ವೇ, ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಈ ಹುಡುಗಿ, ಇವಳಿಗೆ ಕೊಡು.
ಅತ್ತೆ ಹೇಳಿದ್ರು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವ್ರಿಗೆ ಎದುರುತ್ತರ ಕೊಡ್ತಿದ್ಯಾ? ಜಾನಕಿ ಹೋಗ್ಲಿ ಬಿಡು. ನೀನು ಅವಳ ಮೇಲೆ ಕೋಪ ಮಾಡ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಎಲ್ಲ ನಿನ್ನಿಂದನೇ ಅಜ್ಜಿ. ನೀನ್ ಹೋಗು ಅಂತ ಫೋರ್ಸ್ ಮಾಡಿಲ್ಲ ಅಂದಿದ್ರೆ ಅಮ್ಮ ಸುಮ್ನೆ ಇರ್ತಿದ್ರು. ಹಾಕ್ತೀನಿ ನೋಡು. ಅತ್ತೆಗೆ ಇನ್ನೊಂದು ಎದುರು ಉತ್ತರ ಕೊಟ್ರು ನಿನ್ 32 ಹಲ್ಲು ಉದುರು ಬಿಡ್ಬೇಕು. ಹಾಗೆ ಬಾರಿಸ್ತೀನಿ. ಅಮ್ಮ, ನನಗೂ ಮದ್ವೆ ಆಗಿದೆ ಅನ್ನೋದು ನೆನಪಿರ್ಲಿ. ನೀನೇನಾದ್ರೂ ಆ ರೀತಿ ಮಾಡಿದ್ರೆ ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅದೆಲ್ಲ ಸರಿ, ನೀನ್ ನಮ್ಮ ಮನೆಯಿಂದ ಯಾವಾಗ ಹೋಗ್ತೀಯ ಅಂತ ಹೇಳು. ದಿವ್ಯಾ, ಹಠ ಮಾಡಬೇಡ್ವೆ. ಗಂಡನ ಮನೇಲಿ ಬಾಳಿ ಬದುಕಬೇಕು ಕಣೆ ನೀನು. ಅಜ್ಜಿ, ಮತ್ತೆ ಶುರು ಮಾಡ್ಬೇಡ. ನಾನಿನ್ ಇಲ್ಲೇ ಪರ್ಮನೆಂಟ್ ಆಗಿರಕ್ ಬಂದಿಲ್ಲ. ಇರಲ್ಲ ತಾನೆ? ಹೋಗು ಮತ್ತೆ. ಹಬ್ಬ ಮುಗಿದು ಇಷ್ಟು ದಿನ ಆದ್ರೂ ಹೋಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ವಲ್ಲ. ಸತ್ಯನ್ ನೋಡ್ದೇನೆ ನ್ಯಾಯವಾಗಿ ಗಂಡನ ಜೊತೆ ಬಂದ್ಲು, ಹಬ್ಬ ಮುಗಿಸ್ಕೊಂಡ್ಲು, ಗಂಡನ ಮನೆಗೆ ಹೋದ್ಲು. ನಿಂದೇನ್ ತಕರಾರಿಲ್ಲಿ? ಹೋಗ್ತಾ ಇರ್ಬೇಕಷ್ಟೇ. ಅಮ್ಮ, ಪದೇ ಪದೇ ಅವಳ ಜೊತೆ ಕಂಪೇರ್ ಮಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಸತ್ಯ ಯಾವಾಗ್ಲೂ ಕಹಿನೇ ಕಣೆ. ನಿನ್ ಸಂಸಾರದ ಮೇಲಿನ ಕಾಳಜಿಯಿಂದ ನಾವ್ ಈ ಮಾತು ಹೇಳ್ತಿಲ್ಲ. ನಾವು ಮರ್ಯಾದಸ್ಥರು. ಅಕ್ಕಪಕ್ಕದ ಮನೆಯವರು ಓಡ್ ಹೋಗಿರೋ ಮಗಳು ಮತ್ತೆ ಮನೆಗೆ ಬಂದು ಕೂತಿದ್ದಾಳೆ ಅಂತ ಮಾತಾಡ್ಕೋಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಡು ಇಲ್ಲಿಂದ. ಅಜ್ಜಿ, ನಿನ್ ಸೊಸೆಗೆ ಸುಮ್ನೆ ಇರಕ್ ಹೇಳು. ತುಂಬಾ ಅವಮಾನ ಮಾಡ್ತಿದ್ದಾರೆ. ಅವ್ರಿಗೇನು ಚಾಡಿ ಹೇಳೋದ್ ನೀನು? ಇಷ್ಟೊಂದು ಸ್ವಾಭಿಮಾನ ಇರೋಳು ಹೋಗ್ತಾ ಇರ್ಬೇಕಷ್ಟೇ. ನೀನು ಕೋಟ್ಯಾಧೀಶ್ವರನ ಕಟ್ಕೊಂಡಿದೀಯಲ್ಲ, ಮತ್ತ್ಯಾಕೆ ಇಲ್ಲಿದ್ಯಾ? ಹೋಗಿ ನಿನ್ ಬಂಗ್ಲೆಲಿರೋ. ಆ ನಿನ್ ಕೋಟ್ಯಾಧೀಶ್ವರ ಗಂಡನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಿರುವಾಗ ನಿಂದೇನೆ? ಅವ್ನ್ 1000 ಹೇಳ್ತಾನಮ್ಮ, ಎಲ್ಲನೂ ಕೇಳ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಕಟ್ಕೊಂಡ್ಮೇಲೆ ಕೇಳಲೇಬೇಕು. ನೀನ್ ಇವತ್ತಿಲ್ಲಿಂದ ಹೋಗ್ಬೇಕಷ್ಟೇ. ಅಮ್ಮ, ನೀನು ಎಮೋಷನಲ್ ಆಗಿ ಯೋಚನೆ ಮಾಡಬೇಡ. ನಿನ್ನ ಫೋಕಸ್ ಏನಿದ್ರು ಕಾರ್ತಿಕ್ ಫ್ಯೂಚರ್ ಆಗಿರ್ಬೇಕು. ಹ್ಯಾಸ್ ಇಟ್ ಇಸ್, ಆ ಸತ್ಯ ಈ ಕೋಟೆ ಮನೆಗೆ ಯಾವತ್ತಿದ್ರೂ ಒಳ್ಳೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. 6 ತಿಂಗಳು ಅಗ್ರಿಮೆಂಟ್ ಬರೆಸ್ಕೊಂಡಿದ್ಯಾ. ಅಕಸ್ಮಾತ್ ನೀನೇನಾದ್ರೂ ಅದನ್ನ ಮರೆತ್ರೆ ಕಾರ್ತಿಕ್ಕು ಅವನ್ ಸುಖ ಸಂತೋಷದ ಭವಿಷ್ಯದ ಬಗ್ಗೆ ಮರಿಬೇಕಾಗುತ್ತೆ. ವಾಟ್? ಏನಂಗಂದ್ರೆ? ಸರ್, ನಾನು ನಿಮ್ಮ ಸ್ಟೂಡೆಂಟ್ ಆಗಿ ಮಾತಾಡ್ತಾ ಇರೋದು. ಎಲ್ ಸರ್ ನೀವು ಟ್ಯೂಷನ್ ಕೊಡೋರು? ಪತ್ತೆನೇ ಇಲ್ಲ. ರಿತು, ಹಬ್ಬದ ಮೇಲೆ ಹಬ್ಬ ಬಂತಲ್ವಾ, ಅದಕ್ಕೆ ಪಾಠ ಇರಲಿಲ್ಲ ಅಷ್ಟೇ. ಹಾಗಂತ ಪಾಠ ಮಿಸ್ ಮಾಡೋಕ್ಕಾಗತ್ತಾ? ಆಮೇಲೆ ನಾನು ಫೇಲ್ ಆದ್ರೆ ನಿಮ್ಗೆ ತಾನೇ ಕೆಟ್ಟ ಹೆಸರು. ಅದೇ ನನಗೆ ಭಯ. ಕೆಟ್ಟ ಹೆಸರು ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಸರಿ, ಯಾವಾಗಿಂದ ಪಾಠ ಶುರು ಮಾಡೋಣ? ಅದಕ್ಕೆ ಮುಹೂರ್ತ ನೋಡ್ಬೇಕಾ ಸರ್? ಕೇಳಿದ್ದಕ್ಕೆ ಉತ್ತರ ಕೊಡೋರಿತ್ತು, ಎಕ್ಸ್ಟ್ರಾ ಮಾತಾಡಬೇಡ. ಏನೇ ಇವತ್ತಿಂದನೇ ಪಾಠ ಶುರು ಮಾಡ್ತೀನಿ ಬಿಡು.
ಇನ್ಮೇಲೆ ನೋಡ್ತೀರಿ ಸರ್ ಈ ರಿತುನ ನಿಮಗೆ ಶಾಕ್ ಆಗುತ್ತೆ. ನನಗೆ ಆಲ್ರೆಡಿ ಬೇಕಾದ ಶಾಕ್ ಕೊಟ್ಟಿದ್ಯಾ, ಈ ಸಲ ಅದು ಚೆನ್ನಾಗಿ ಓದಿ ಸರ್ಪ್ರೈಸ್ ಕೊಡು ಸಾಕು. ಓಕೆ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಕ್ಲಾಸ್ ಮಾತ್ರ ಮಿಸ್ ಮಾಡಬೇಡಿ, ಬಂದ್ಬಿಡಿ. ಆಮೇಲೆ ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತೆಲ್ಲ ಅನ್ಕೋಬೇಡಿ. ಖಂಡಿತ ನಿಮಗಂತೂ ವೇಟ್ ಮಾಡ್ತಿರಲ್ಲ, ಆದ್ರೆ ಪಾಠನ ಕಲಿಯಕ್ಕೆ ನಾನಂತೂ ವೇಟ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವಳು ನನ್ನ ಮೊಮ್ಮಗಳೇ. ಈ ವಿಚಾರದಲ್ಲಿ ನೀನು ನನ್ನ ತಡಿಬೇಡ, ನಾನು ಹೋಗೋಳೆ. ನಾನಂತೂ ದಿವ್ಯನ್ ಬಗ್ಗೆ ತಿಳ್ಕೊಳ್ಳೋದಿಕ್ ಬರಲ್ಲ ಅತ್ತೆ. ತಿಳ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ. ನಿನ್ನನ್ನು ಯಾರು ಬಾ ಅಂದ್ರು ಮಾರಾಯ್ತಿ. ನೀನು ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡೋದು, ಹೂ ಕಟ್ಟೋದು, ಇದನ್ನೆಲ್ಲ ನೋಡ್ಕೊ. ಸಹಾಯಕ್ಕೆ ಬೇಕು ಅಂದರೆ ಪಕ್ಕದ ಮನೆಯವ್ರನ್ನ ಯಾರಾದರೂ ಕರ್ಕೊಳ್ಳೆ. ನಾನು ಆ ದಿವ್ಯನ ಮನೆಗೆ ಕಾಕ್ರೋಚ್ನ ಕರ್ಕೊಂಡು ಹೋಗ್ತೀನಿ. ನಿಜ ಏನು ಅಂತ ನಾನು ತಿಳ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.